ರೆಡಿ 1 2 3 ಸ್ಟಾರ್ಟ್. ಪ್ರಾಸ ಮೂರರವರು ಈ ಪ್ರಕರಣದ ದೂರುದಾರರಿದ್ದು, ಸದರಿಯವರು ತಮ್ಮ ಮುಖ್ಯ ವಿಚಾರಣೆಯಲ್ಲಿ ನಡೆದ ಅಪಘಾತದ ಬಗ್ಗೆ ಸಾಕ್ಷಿ ನುಡಿದಿರುತ್ತಾರೆ. ಸದರಿಯವರು ಆರೋಪಿತನು ನಡೆಸುತ್ತಿದ್ದ ವಾಹನದಲ್ಲಿ ಅಪಘಾತವಾದಾಗ ಕುಳಿತಿರುತ್ತಾರೆ. ಅಪಘಾತಕ್ಕೀಡಾದ ವ್ಯಕ್ತಿಯು ಪ್ರಜ್ಞೆ ತಪ್ಪಿ ಬಿದ್ದಾಗ ಪ್ರಾಸ ಮೂರರವರು ಹಾಗೂ ಆರೋಪಿತನು ವಾಹನದಲ್ಲಿ ಅವರನ್ನು KLE ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲು ಮಾಡಿರುವುದರ ಬಗ್ಗೆಯೂ ಸಹ ಪ್ರಾಸ ಮೂರರವರು ಸಾಕ್ಷಿ ನುಡಿದಿರುತ್ತಾರೆ. ಪ್ರಾಸ ಮೂರರವರನ್ನು ಆರೋಪಿ ಪರ ವಕೀಲರು ಪಾಟಿ ಸವಾಲಿಗೆ ಒಳಪಡಿಸಿದಾಗ ಆರೋಪಿತನು ಅವರ ಇಲಾಖೆಯಲ್ಲಿ ಸುಮಾರು 15 ವರ್ಷಗಳಿಂದ ವಾಹನ ಚಾಲಕನೆಂದು ಕರ್ತವ್ಯ ನಿರ್ವಹಿಸುತ್ತಿದ್ದ ಬಗ್ಗೆ ಹಾಗೂ ಈಗಲೂ ಸಹ ತಮ್ಮ ಇಲಾಖೆಯಲ್ಲಿ ವಾಹನ ಚಾಲಕನು ಎಂದು ಕರ್ತವ್ಯ ನಿರ್ವಹಿಸುತ್ತಿರುತ್ತಾನೆ ಎನ್ನುವ ಸಂಗತಿಯನ್ನು ಒಪ್ಪಿಕೊಂಡಿರುತ್ತಾರೆ. ಮುಂದುವರೆದು ಪ್ರಾಸ ಮೂರರವರು ಆರೋಪಿತನು ವಾಹನವನ್ನು ನಿಯಂತ್ರಣ ಮಾಡಲು ಬಲಬದಿಗೆ ವಾಹನವನ್ನು ತೆಗೆದುಕೊಂಡರೂ ಸಹ ಅಪಘಾತಕ್ಕೀಡಾದ ವ್ಯಕ್ತಿಯು ಬಂದು ವಾಹನಕ್ಕೆ ಡಿಕ್ಕಿ ಹೊಡೆದಿರುತ್ತಾರೆ ಎನ್ನುವ ಸಂಗತಿಯನ್ನು ಒಪ್ಪಿಕೊಂಡಿದ್ದು, ಇದನ್ನು ಪರಿಶೀಲಿಸಿದಾಗ ಅಪಘಾತವು ಆರೋಪಿತನು ಸರ್ವಿಸ್ ರಸ್ತೆಯಿಂದ ಹೈವೇ ರಸ್ತೆಗೆ ಬರುವಾಗ, ಸಾಮಾನ್ಯವಾಗಿ ಹೈವೇ ರಸ್ತೆಯಲ್ಲಿ ವಾಹನಗಳು 80ರಿಂದ 100 ಸ್ಪೀಡಿನಲ್ಲಿ ಚಲಾಯಿಸುತ್ತಿದ್ದಾಗ ಒಮ್ಮೆಲೆ ಆರೋಪಿತನು ರಸ್ತೆ ದಾಟಿದ ಕಾರಣ ಅಪಘಾತವನ್ನು ಆರೋಪಿತನನ್ನು ತಪ್ಪಿಸಲು ಪ್ರಯತ್ನಿಸಿದರೂ ಸಹ ಅಪಘಾತಕ್ಕೀಡಾದ ವ್ಯಕ್ತಿ ತಪ್ಪಿನಿಂದಲೇ ಸದರಿ ಅಪಘಾತ ಆಗಿರುತ್ತದೆ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಮುಂದುವರೆದು ಪ್ರಾಸ ಮೂರರವರು ಆರೋಪಿತನು ವಾಹನವನ್ನು ಚಲಾಯಿಸುವಾಗ ಎಂದಿಗೂ ಜೋರಿನಿಂದ ಮತ್ತು ನಿಷ್ಕಾಳಜಿತನದಿಂದ ತಮ್ಮ ಇಲಾಖೆಯ ವಾಹನವನ್ನು ಚಲಾಯಿಸುವುದಿಲ್ಲ ಎನ್ನುವ ಸಂಗತಿಯನ್ನು ಒಪ್ಪಿಕೊಂಡಿದ್ದು, ಇದನ್ನು ಪರಿಗಣಿಸಿದಾಗ ಸದರಿ ಅಪಘಾತವು ಆರೋಪಿತನ ತಪ್ಪಿನಿಂದ ಆಗಿರುತ್ತದೆ ಎನ್ನುವುದು ಕಂಡುಬರುವುದಿಲ್ಲ. ಆದ ಕಾರಣ ಇನ್ನಿತರರ ಸಾಕ್ಷಿದಾರರ ಸಾಕ್ಷ್ಯವನ್ನು ಪರಿಗಣಿಸುವುದು ಅತ್ಯಂತ ಅವಶ್ಯಕ ಕಂಡುಬರುತ್ತದೆ. ಪ್ರಾಸ ನಾಲ್ಕರವರು ಘಟನೆಯನ್ನು ನೋಡಿದಂತಹ ಮತ್ತೊಬ್ಬ ಪ್ರತ್ಯಕ್ಷದರ್ಶಿ ಹಾಗೂ ಅಧಿಕಾರಿ ವರ್ಗದ ಸಾಕ್ಷಿದಾರರಿದ್ದು, ಸದರಿಯವರು ತಮ್ಮ ಮುಖ್ಯ ವಿಚಾರಣೆಯಲ್ಲಿ ಘಟನೆಯ ಬಗ್ಗೆ ಸಾಕ್ಷಿ ನುಡಿದಿರುತ್ತಾರೆ. ಪ್ರಾಸ ನಾಲ್ಕರವರನ್ನು ಆರೋಪಿ ಪರ ವಕೀಲರು ಪಾಟಿ ಸವಾಲಿಗೆ ಒಳಪಡಿಸಿದಾಗ ಸದರಿಯವರು 2017ರಿಂದ ಆರೋಪಿತನು ಅವರ ವಾಹನದ ಚಾಲಕನಾಗಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾನೆ ಎನ್ನುವ ಸಂಗತಿಯನ್ನು ಒಪ್ಪಿಕೊಂಡು ಈಗಲೂ ಸಹ ಆರೋಪಿತನು ಅವರ ಇಲಾಖೆಯಲ್ಲಿ ಕೆಲಸ ಮಾಡುವ ಬಗ್ಗೆ ಒಪ್ಪಿಕೊಂಡಿರುತ್ತಾರೆ. ಸದರಿಯವರು ಅಪಘಾತವಾದಾಗ ಆರೋಪಿತನು ನಡೆಸುತ್ತಿದ್ದ ವಾಹನದಲ್ಲಿ ಕುಳಿತಿದ್ದ ಒಬ್ಬ ವ್ಯಕ್ತಿ ಆಗಿರುತ್ತಾರೆ. ಸದರಿಯವರು ಸಹ ಅಪಘಾತಕ್ಕೀಡಾದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಅವರು ಮತ್ತು ಆರೋಪಿತನು ಕರೆದುಕೊಂಡು ಹೋದ ಬಗ್ಗೆ ಸಾಕ್ಷ್ಯ ನುಡಿದಿರುತ್ತಾರೆ. ಸದರಿಯವರು ಪಾಟಿ ಸವಾಲಿನಲ್ಲಿ ಆರೋಪಿತನು
ವಾಹನವನ್ನು ನಿಯಂತ್ರಿಸುವ ಸಲುವಾಗಿ ಬ್ರೇಕ್ ಹಾಕಿದ ಕಾರಣ ಟೈರ್ ಮಾರ್ಕುಗಳು ರಸ್ತೆಯ ಮೇಲೆ ಮೂಡಿರುತ್ತವೆ ಎನ್ನುವ ಸಂಗತಿಯನ್ನು ಒಪ್ಪಿಕೊಂಡಿರುತ್ತಾರೆ. ಮುಂದುವರೆದು NH4 ರಸ್ತೆ ದಾಟುತ್ತಿದ್ದಾಗ ಝೀಬ್ರಾ ಕ್ರಾಸಿಂಗ್ ಅಥವಾ ಸಿಗ್ನಲ್ ಇರುವುದಿಲ್ಲ ಎನ್ನುವ ಸಂಗತಿಯನ್ನು ಸಹ ಒಪ್ಪಿಕೊಂಡಿರುತ್ತಾರೆ. ಹಾಗೂ NH ರಸ್ತೆಯಲ್ಲಿ ಮಧ್ಯ ದಾಟಲು ನಿಷೇಧ ಇರುತ್ತದೆ ಮತ್ತು ಡಿವೈಡರ್ ಇರುವ ಕಡೆ ಹಾಗೂ ಸಿಗ್ನಲ್ ಇರುವ ಕಡೆ ರಸ್ತೆ ದಾಟಬೇಕು ಎನ್ನುವ ಸಂಗತಿಯನ್ನು ಒಪ್ಪಿಕೊಂಡು ಸಾಮಾನ್ಯವಾಗಿ ಹೈವೇಯಲ್ಲಿ ಎಲ್ಲ ವಾಹನಗಳು 80 ಸ್ಪೀಡಿನಲ್ಲಿ ಸಾಗುತ್ತವೆ. ಹಾಗೂ ಸದರಿ ದಿನದಂದು ಆರೋಪಿತನು ಸಹ ವಾಹನವನ್ನು 80ರಿಂದ 100 ಸ್ಪೀಡಿನಲ್ಲಿ ಚಲಾಯಿಸುತ್ತಿದ್ದನು ಎನ್ನುವ ಸಂಗತಿಯನ್ನು ಒಪ್ಪಿಕೊಂಡಿರುತ್ತಾರೆ.